ನಿನ್ನೆ ಸಂಜೆ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ, ಈ ಅಂಡರ್ ಪಾಸ್ ಓಪನ್ ಮಾಡಬೇಕು ಅಂತ. ಅವಾಗೆ ನಮ್ಮ ಅಡಿಷನಲ್ SP ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಮಿತ ಕೇಂದ್ರದವರು ಅವರೇ ಈ ಅಂಡರ್ ಪಾಸ್ ಮಾಡಿದ್ದಾರೆ. ಅವರಿಬ್ಬರು ಬಂದು ನಮಗೆ ಮಾತು ಕೊಟ್ಟಿದ್ದರು, ಇವತ್ತು ಮಧ್ಯಾಹ್ನ ಅಂದರೆ ಈ ಬೆಳಗ್ಗೆ 11:30 ಒಳಗೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅವರು ಮಾಡಿಲ್ಲ. ಇವತ್ತು ಬೆಳಗ್ಗೆ ಬಂದು ನೋಡಿದ್ರೆ ಅಲ್ಲಿ ಒಂದು ನೀರಿನ ಟ್ಯಾಂಕರ್ ನಿಂತಿದೆ, ಒಬ್ಬ ಮೇಸ್ತ್ರಿ ಸಿಮೆಂಟ್ ಏನೋ ಪ್ಲಾಸ್ಟರ್ ಮಾಡ್ತಾಯಿದ್ದಾರೆ. ಈ ಒಳ್ಳೆ ಉದ್ದೇಶ ಅಲ್ಲ ಇದು. ಇದೇನು ತೋರಿಸ್ತದೆ ಇದು ಅಂದರೆ ಬ್ರಿಡ್ಜ್ ರೆಡಿ ಆಗಿಲ್ಲ, ನಾವು ಸುಳ್ಳಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಆ ಇಂಪ್ರೆಷನ್ ಕೊಡೋಕ್ಕೆ ಮಾಡ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರ. ನಾನು ಇವತ್ತಿನವರೆಗೂ 3 ವರ್ಷದಲ್ಲಿ ನೀವೆಲ್ಲರೂ ಇದ್ದೀರಿ, ಯಾವ ವ್ಯಕ್ತಿ ಮೇಲೆ ನಾನು ಅಲಿಗೇಷನ್ಸ್ ಮಾಡಿಲ್ಲ, ಯಾವ ವ್ಯಕ್ತಿ ಅಗೇನ್ಸ್ಟ್ ಮಾತಾಡಿಲ್ಲ. ನಾನು ಮೊದಲನೇದಾಗಿ ಫಸ್ಟ್ ಟೈಮ್ ನಾನೀಗ ಅನಿವಾರ್ಯ ಕಾರಣದಿಂದ ಭರತ್ ರೆಡ್ಡಿ ಮೇಲೆ ಮಾತಾಡಬೇಕಾಗ್ತದೆ. ಭರತ್ ರೆಡ್ಡಿ ಅವರು ಇದು ಬೇಕಂತ 9ನೇ ತಾರೀಕು ಓಪನ್ ಮಾಡಬೇಕಂತ ಇದೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ. ಇದು 3ನೇ ತಿಂಗಳ. ಇಷ್ಟು ಜನ ಬಳ್ಳಾರಿಯಲ್ಲಿ ಇಷ್ಟು ಜನರಿಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಬಳ್ಳಾರಿ ಜನರು ಆ ಶಾಸಕರನ್ನ ಎಲೆಕ್ಟ್ ಮಾಡಿ ಎದಕ್ಕೇನೋ ಎಲೆಕ್ಟ್ ಮಾಡೀವಿ ಅಂತೇಳಿ ಅನುಭವಿಸ್ತಾ ಇದ್ದಾರೆ. ಈ ಶಾಸಕರು ಒಂದೇ ಅಲ್ಲ, ಈ ಸರ್ಕಾರ ಕೂಡ ಎದಕ್ಕೆ ಆಯಿತು ಅಂತ ಕೂಡ ಅನುಭವಿಸ್ತಾ ಇದೆ. ಅಷ್ಟು ಕಷ್ಟ ಅಂದರೆ ಇನ್ಹ್ಯೂಮನ್ ಆಗಿ ಇವರು ಜನರನ್ನ ನೋಡ್ತಾರೆ. ಈ 9ನೇ ತಾರೀಕು ಎದಕ್ಕೆ ಮಾಡಬೇಕು ನನಗೂ ಗೊತ್ತಿಲ್ಲ. ಈಗ ಹೇಳ್ತಾರೆ ಟೆಕ್ನಿಕಲ್ ಇನ್ನೂ ನಮಗೆ ಕ್ಲಿಯರೆನ್ಸ್ ಬಂದಿಲ್ಲ ಅಂತಾರೆ. ಟೆಕ್ನಿಕಲ್ ಕ್ಲಿಯರೆನ್ಸ್ 1ನೇ ತಾರೀಕು ಬಂದಿದ್ದು. ಈಗ ನಾವು ಪ್ರತಿಭಟನೆ ಮಾಡಿದ್ರೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಬೇಕಾಗಿತ್ತು ಅವರಿಗೆ, ಇದಕ್ಕಿಂತ ಮುಂಚೆ ಬೇಕಾಗಿದ್ದಿಲ್ಲ. ಈಗ ಒಬ್ಬ ಮೇಸ್ತ್ರಿ ನಡ್ಕೊಂಡು ಸಿಮೆಂಟ್ ಹಚ್ಚೋದು ಬೇಕಾಗಿತ್ತಾ? ಈಗ ಇದೆಲ್ಲ ತೋರಿಸೋದೇನು? ಈ ಅಂಡರ್ ಪಾಸಲ್ಲಿ ದೊಡ್ಡ ಹಗರಣ ಆಗಿದೆ. ನಾನು ನಿಮ್ಮ ಮೂಲಕ DC ಗೆ ಮನವಿ ಮಾಡೋದೇನು ಅಂದರೆ, ಈ ಅಂಡರ್ ಪಾಸ್ ರಿಪೇರಿಗೆ 1.8 crores ಖರ್ಚು ಮಾಡಿದೆ ಅಂತ ಹೇಳ್ತಾರೆ. ನೀವು ಬಂದು ನೋಡಿ ಅಲ್ಲಿ ಏನಾಗಿದೆ ಕೆಲಸ. ಏನು ಹಿಂಗೆ ಹಗರಣ ಮಾಡೋದು? ನಾನು DC ಗೆ ಒಂದೇ ಒಂದು ಮನವಿ ಮಾಡೋದು, ದಯವಿಟ್ಟು ನೀವು ಇದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆದಮೇಲೆ ಅದು ಕರೆಕ್ಟ್ ಇದ್ದರೆ ದುಡ್ಡು ರಿಲೀಸ್ ಮಾಡಿ. ಇಲ್ಲಾಂದರೆ ಈ ಬ್ರಿಡ್ಜ್ ಇದರಲ್ಲಿ ದೊಡ್ಡ ಹಗರಣ ಆಗಿದೆ ಅಂತ ನಂದು ಆರೋಪ. ಈಗ ಇದು ಸೂರ್ಯ ನ್ಯೂಸ್ ಕನ್ನಡ.